ಆತ್ಮೀಯರೇ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಂಧುಗಳೇ, ಈ ವಾಹನಗಳಲ್ಲಿ ಶಾಕ್ ಅಬ್ಸಾರ್ಬರ್ ಅನ್ನೋ ಯಂತ್ರವನ್ನು ಚಕ್ರಗಳಿಗೆ ಅಳವಡಿಸಿರ್ತಾರೆ. ಇವುಗಳ ಉದ್ದೇಶ ಏನು ಅಂದರೆ, ರಸ್ತೆಯಲ್ಲಿ ವಾಹನ ಚಲಿಸುವಾಗ ಅಕಸ್ಮಾತ್ ದಾರಿಯ ನಡುವೆ ಗುಂಡಿಗಳು ಅಥವಾ ಉಬ್ಬುಗಳು ಸಿಕ್ಕಿದಾಗ ಆ ವಾಹನದ ಚಲನೆ ನಿಯಂತ್ರಣದಲ್ಲಿ ಇರಲಿ. ಆ ಶಾಕ್ ಸಿಕ್ಕಿದ ತಕ್ಷಣ ಮತ್ತೆ ಎಂದಿನಂತೆ ಚಕ್ರ ಮುನ್ನಡೀಲಿ ಅನ್ನೋ ಕಾರಣಕ್ಕೆ ಈ ಶಾಕ್ ಅಬ್ಸಾರ್ಬರ್ನ ಹಾಕ್ಕೊಂಡಿರ್ತಾರೆ. ಅವು ಆ ಶಾಕನ್ನು ಹೀರಿಕೊಡುತ್ತೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಬದುಕಿನಲ್ಲಿ ಧುತ್ ಎಂದು ಎದುರಾಗುವ ಶಾಕ್ಗಳಿಗೆ ಈ ಶಾಕ್ ಅಬ್ಸಾರ್ಬರನ್ನು ಅಳವಡಿಸ್ಕೋಬೇಕು. ಆಗ ಮಾತ್ರ ಬದುಕಿನ ಯಾತ್ರೆ ನಿರಂತರವಾಗಿ ಎಲ್ಲಿಯೂ ನಿಲ್ಲದೆ ಸಾಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಕೆಲವೊಮ್ಮೆ ಯಾವುದೋ ಒಂದು ಶಾಕ್ ಅಂದರೆ ಒಂದು ಸಾವು, ಒಂದು ನೋವು ಅಥವಾ ಮತ್ತೊಂದು ಯಾವುದೋ ಒಂದು ಕೋಪ ಎದುರಾದಾಗ ತಕ್ಷಣಕ್ಕೆ ಅಲ್ಲೇ ನಿಂತು ಬಿಡ್ತೀವಿ. ಇರಲಿ, ಮನುಷ್ಯ ಸಹಜ ಗುಣ ಅದು. ನಿಂತರೂ ಅದನ್ನು ಸಾವರಿಸ್ಕೊಂಡು ಮತ್ತೆ ನಾವು ಮುನ್ನಡಿಬೇಕು. ನಾವು ಹಾಗೆ ಯೋಚನೆ ಮಾಡೋಣ, ಇನ್ನೇನು ಅರ್ಜುನನನ್ನು ಮುಗಿಸೇ ಬಿಡ್ತೀನಿ ಹಠ ತೊಟ್ಟಂಥ ಕರ್ಣ ಅವನಿಗಾಗಿ ಮೀಸಲಿಟ್ಟ ಬಾಣವನ್ನು ಘಟೋತ್ಕಚನ ಮೇಲೆ ಪ್ರಯೋಗ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ವಿಧಿ ಇಲ್ಲ, ದುರ್ಯೋಧನ ಕೊಟ್ಟ ಶಾಕ್ ಅವನಿಗೆ ಆ ಥರ ಇತ್ತು, ಅವನನ್ನು ಕೊಲ್ಲೇಬೇಕಾಗಿತ್ತು. ಅದೇ ಬಾಣವನ್ನು ತೆಗೆದು ಘಟೋತ್ಕಚನ ಕೊಲ್ತಾನೆ. ಆ ನಂತರ ಕರ್ಣನಿಗೆ ಗೊತ್ತಾಗುತ್ತೆ, ಇನ್ನು ನಾನು ಅರ್ಜುನನ್ನ ಕೊಲ್ಲೋದು ಕಷ್ಟ ಇದೆ. ಹಾಗೆ ಮುಂದೆ ಯೋಚನೆ ಮಾಡಿ, ಶ್ರೀರಾಮಚಂದ್ರ ಮರುದಿನ ಬೆಳಿಗ್ಗೆ ಮಹಾರಾಜನಾಗಿ ಅಯೋಧ್ಯೆಯ ಸಿಂಹಾಸನವನ್ನು ಅಲಂಕರಿಸಬೇಕಿತ್ತು. ಆದರೆ ಇಂದಿನ ದಿನವೇ ಏನಾಗುತ್ತೆ, ಮಂಥರೆಯ ಮೋಸಕ್ಕೆ ಸಿಕ್ಕಿ ನಾರು ಮಡಿಯನ್ನು ಉಟ್ಟು ವನವಾಸಿಯಾಗಿ ಕಾಡಿಗೆ ತೆರಳಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆದರೂ ಶ್ರೀರಾಮ ಎಷ್ಟೇ ಆದರೂ ದೇವತಾ ಮನುಷ್ಯ, ಅದನ್ನು ನುಂಗಿಕೊಂಡು ನಗುತ್ತಲೇ ತನ್ನ ಹೆಂಡತಿ ಮತ್ತು ತಮ್ಮನನ್ನು ಕರೆದುಕೊಂಡು ವನವಾಸಕ್ಕೆ ಹೊರಟೇ ಬಿಡ್ತಾನೆ. ಈ ರೀತಿ ಶಾಕ್ಗಳು ಎಲ್ಲರ ಜೀವನದಲ್ಲೂ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಕೆಲವರಿಗೆ ಚಿಕ್ಕದು ಬರ್ಬೋದು, ಕೆಲವರಿಗೆ ದೊಡ್ಡದು ಬರ್ಬೋದು. ಅದೆಲ್ಲವನ್ನು ನಾವು ಹೀರ್ಕೋತಾನೇ ಹೋಗಬೇಕು. ಹೀಗೆ ವಾತಾವರಣ ನೀವೆಷ್ಟು ಹೊಗೆಯನ್ನು ಕೊಟ್ಟರು ಹೀರ್ಕೊಂಡು ಕೆಲವೇ ಕ್ಷಣದಲ್ಲಿ ಮತ್ತೆ ಶುದ್ಧವಾಗಿ ಪರಿಶುದ್ಧವಾದ ಆಮ್ಲಜನಕವನ್ನು ಕೊಡೋಕ್ಕೆ ನಮಗೆ ಪ್ರಯತ್ನ ಮಾಡುತ್ತೋ, ಅದೇ ರೀತಿ ನಾವು ಕೂಡ ಈ ಶಾಕ್ಗಳನ್ನು ನಿರಂತರವಾಗಿ ಹೀರುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಹೋಗಬೇಕು. ತಮಗೆಲ್ಲ ಇನ್ನೊಬ್ಬ ಈ ಶಾಕನ್ನು ಎಷ್ಟು ಚೆನ್ನಾಗಿ ತಗೊಂಡ ಅನ್ನೋದು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಕರೋಲಿ ಟಕ್ಯಾಕ್ಸ್ ಅನ್ನೋನು ಹಂಗರಿ ದೇಶದ ಶೂಟರ್. ಶಾರ್ಟ್ ಡಿಸ್ಟೆನ್ಸ್ ಶೂಟಿಂಗಲ್ಲಿ ಅವನು ತುಂಬ ಎಕ್ಸ್ಪರ್ಟ್ ಆಗಿರ್ತಾನೆ. ಅವನು ಆ ದೇಶದ ಸೈನಿಕನೂ ಹೌದು. ಅವನಿಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಪದಕ ಗೆಲ್ಲಬೇಕು ಅನ್ನೋದು ಮಹದಾಸೆ. ಆದರೆ 1938ನೇ ಇಸ್ವಿಲಿ ಅವನು ಒಲಿಂಪಿಕ್ಸ್ಗೆ ಅಂತ ತಯಾರಾಗ್ತಾನೆ. ಆದರೆ ದುರದೃಷ್ಟವಶಾತ್ ಅವನಿಗೊಂದು ಶಾಕ್ ಕೊಡ್ತಾರೆ. ಏನು ಅಂದರೆ, ಸೈನಿಕ ದರ್ಜೆಯವರು ಒಲಿಂಪಿಕ್ಸ್ನಲ್ಲಿ ಆ ದೇಶದ ಪರವಾಗಿ ಭಾಗವಹಿಸೋಂಗಿರಲಿಲ್ಲ. ಅದಕ್ಕಿಂತ ಮೇಲಿನ ಅಧಿಕಾರಿ ವರ್ಗದವರು ಮಾತ್ರ ಭಾಗವಹಿಸಬೇಕಾಗಿತ್ತು. ಇವನೇನು ಮಾಡ್ತಾನೆ, ಬೇಸರ ಆದರೂ ಕೂಡ ಮತ್ತು ತನ್ನ ಅಭ್ಯಾಸವನ್ನು ಮುಂದುವರಿಸ್ತಾನೆ. ಒಂದೇ ವರ್ಷಕ್ಕೆ ಆ ನಿಯಮವನ್ನು ಹಂಗೇರಿಯಲ್ಲಿ ಸಡಿಲಗೊಳಿಸ್ತಾರೆ. ಆಯಿತು, ಈಗ ಯಾರು ಬೇಕಾದರೂ ಭಾಗವಹಿಸ್ಬೋದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇವನು ಖುಷಿಯಾಗಿ ತುಂಬ ಚೆನ್ನಾಗಿ ಇನ್ನೂ ಆ ಶೂಟಿಂಗಲ್ಲಿ ಅಭ್ಯಾಸವನ್ನು ಪಡಿತಾ ಇರ್ತಾನೆ. ನೋಡಿ ಹೇಗಿದೆ ಅಂದರೆ, 1-2 ತಿಂಗಳಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಯುದ್ಧ ಮಾಡಬೇಕಾದ್ರೆ ಅವನ ಬಲಗೈ ಸಂಪೂರ್ಣ ತುಂಡಾಗೋಗುತ್ತೆ. ಯಾವ ಗುರಿಯನ್ನು ಇಟ್ಟು ಹೊಡಿತಾ ಇದ್ನೋ ಆ ಬಲಗೈಯೇ ಇಲ್ದಂಗಾಯ್ತು. ಆದರೆ ಇವನು ಎದೆಗೊಂದಲಿಲ್ಲ, ಎಡಗೈಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ. ಅದೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಅಂದರೆ, ಬಲಗೈಗಿಂತ ಚೆನ್ನಾಗಿ ಎಡಗೈಲಿ ಅವನು ಶೂಟ್ ಮಾಡೋಕ್ಕೆ ಕಲಿತಾನೆ. ನೋಡಿ, ಕಲಿತು ಇನ್ನೇನು ಎಲ್ಲವಕ್ಕೂ ಅಣಿಯಾದ, ಆ ದೇಶವನ್ನು ಪ್ರತಿನಿಧಿಸಬೇಕು ಅನ್ನೋ ಆಸೆ ಕೈಗೂಡಕ್ಕೆ ಬಂತು. ಮತ್ತೊಂದು ಶಾಕು, ದ್ವಿತೀಯ ಮಹಾಯುದ್ಧ ಘೋಷಣೆ ಆಯಿತು. 2 ಒಲಿಂಪಿಕ್ಸ್ಗಳು ನಡೆಯಲೇ ಇಲ್ಲ. ಈತ ಮತ್ತು ಎದೆಗೊಂದಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದ. ಅವನ ಅದೃಷ್ಟಕ್ಕೆ 1948ನೇ ಒಲಿಂಪಿಕ್ಸಲ್ಲಿ ಅವಕಾಶ ಸಿಗುತ್ತೆ. ಚಿನ್ನದ ಪದಕವನ್ನು ಗೆಲ್ತಾನೆ. 1952ನೇ ಇಸ್ವಿ ಒಲಿಂಪಿಕ್ಸ್ ನಡೆಯುತ್ತೆ, ಅದರಲ್ಲೂ ಕೂಡ ಚಿನ್ನದ ಪದಕವನ್ನು ಗೆಲ್ತಾನೆ. ನಂತರ ಎಲ್ಲರ ಎದುರಿಗೆ ಘೋಷಣೆ ಮಾಡಿ ತನ್ನ ಸಾಧನೆಯನ್ನು ಹೇಳಿ ಬೇರೆಯವರಿಗೆ ಅವಕಾಶ ಮಾಡಬೇಕು ಅಂತ ನಾನು ನಿವೃತ್ತನಾಗ್ತಾ ಇದ್ದೀನಿ ಅಂತ ಹೇಳಿ ಜಗತ್ತಿಗೆ ಈ ಶಾಕ್ಗಳನ್ನ ಹೇಗೆ ಗ್ರಹಿಸ್ಕೋಬೇಕು, ಅದರಿಂದ ಹೇಗೆ ಮುಂದೆ ಬರಬೇಕು ಅನ್ನೋದನ್ನ ಒಂದು ಮಾದರಿ ಆಗ್ತಾನೆ. ಇದೇ ಜೀವನದ ಯಶಸ್ಸು ಇರೋದೇ
ಈ ಶಾಕ್ಗಳನ್ನು ತಡೆದುಕೊಳ್ಳೋದ್ರಲ್ಲಿ. ಕಿಸಾ ಗೌತಮ ಬುದ್ಧನ ಬಳಿಗೆ ಬಂದಾಗ ಭಗವಾನ್ ಬುದ್ಧ ಹೇಳ್ತಾರೆ, ಸಾವಿಲ್ಲದ ಮನೆಯ ಸಾಸಿವೆ ತಗೊಂಡ್ ಬಾ ಅಂತ. ನಿಜವಾಗಿ ಬರೀ ಸಾವಿಲ್ಲದ ಮನೆ ಅಲ್ಲ, ನೋವಿಲ್ಲದ ಮನೆಯ ಸಾಸಿವೆಯನ್ನೂ ನಾವು ತರೋಕ್ಕಾಗಲ್ಲ, ಸೋಲಿಲ್ಲದ ಮನೆಯ ಸಾಸಿವೆಯನ್ನೂ ನಾವು ತರೋಕ್ಕಾಗಲ್ಲ. ದೊಡ್ಡ ದೊಡ್ಡ ಸಿರಿವಂತರು ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ನಮ್ಮ ಏನು ಸೆಲೆಬ್ರಿಟಿಗಳು ಅಂತ ನಾವು ಅಂತೀವಿ, ಅವರೆಲ್ಲರೂ ಹಲವು ಬಾರಿ ಸೋತಿದ್ದಾರೆ, ಗೆದ್ದಿದ್ದಾರೆ, ಎದ್ದು ನಿಂತಿದ್ದಾರೆ. ಅಂದರೆ ಅವರು ಈ ಸೋಲಿನ ಶಾಕ್ಗಳಿಂದ ಹೊರಗಡೆ ಬಂದಿರ್ತಾರೆ. ನಾವು ಕೂಡ ಆ ಪ್ರಯತ್ನದಲ್ಲೇ ಸಾಗೋಣ. ಯಾಕೆಂದರೆ ಈ ಸೋಲಿಲ್ಲದವರು, ಸಾವಿಲ್ಲದವರು, ನೋವಿಲ್ಲದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮೊಳಗೆ ನಮ್ಮ ಮನಸ್ಸಿಗೆ ಈ ಶಾಕ್ ಅಬ್ಸಾರ್ಬರ್ನ ಅಳವಡಿಸ್ಕೊಂಡು ಎಲ್ಲವನ್ನು ಧನಾತ್ಮಕ ಚಿಂತನೆಯಿಂದ ಸ್ವೀಕರಿಸಿ ಮುನ್ನಡೆಯೋಣ ಅಂತ ಹೇಳ್ತಾ ಇದ್ದೀನಿ. ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.